ಒಟ್ಟಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಡಿ ಗ್ಯಾಂಗ್ಗೆ ಟೆನ್ಷನ್ ಶುರುವಾಗಿದೆ. ಯಾಕೆ ಟೆನ್ಷನ್? ಅದರಲ್ಲೂ ಸುದೀಪ್ಗೆ, ದರ್ಶನ್ಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ. ಯಾಕೆ ಅಂತಂದರೆ ಚಾರ್ಜ್ ಶೀಟ್ನಲ್ಲಿ A2 ಇಂದ ದರ್ಶನ್ A1 ಆಗುವ ಸಾಧ್ಯತೆ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ಎದೆಯಲ್ಲಿ ಲಬ್ಡಬ್ ಜೋರಾಗಿದೆ. ರೇಣುಕಾ ಕೊಲೆ ಕೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಪೊಲೀಸರಿಂದ ಇವತ್ತು ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. ಆರೋಪಿ ದರ್ಶನ್ಗೆ ಇನ್ನೊಂದು ಬಿಗ್ ಶಾಕ್ ಇದರಲ್ಲಿ ಕಾದಿದೆಯಾ ಅಂತ. ಅಂದರೆ ಚಾರ್ಜ್ ಶೀಟ್ನಲ್ಲಿ A2 ನಿಂದ A1 ಆಗುವಂತಹ ಸಾಧ್ಯತೆ ಇದೆ. ಕೊಲೆ ಕೇಸ್ ಸಂಬಂಧ ಚಾರ್ಜ್ ಶೀಟ್ ಕಂಪ್ಲೀಟ್ ರೆಡಿಯಾಗಿದೆ. ಹಿರಿಯ ಅಧಿಕಾರಿಗಳ ಸೂಚನೆಗೆ ಕಾಯ್ತಾ ಇದ್ದಾರೆ ಪೊಲೀಸರು. ದರ್ಶನ್ ಅಣತಿಯಂತೆ ಕಿಡ್ನ್ಯಾಪ್ ಮತ್ತು ಹಲ್ಲೆ, ಕೊಲೆ ಎಲ್ಲ ನಡೆದಿದೆಯಾ? ದರ್ಶನ್ A1 ಮಾಡೋದಕ್ಕೆ ಇದ್ದ ಕಾರಣಗಳೇನು ಅಂತ ನಾವೀಗ ನೋಡ್ತಾ ಹೋಗೋಣ. ಕಾರಣಗಳು ಮಾಡಬಹುದು ಅಂತಕ್ಕಂಥ ಸಾಧ್ಯತೆ ಇದೆ. A2 ಇಂದ A1 ಮಾಡ್ಬೋದು. FIRನಲ್ಲಿ A2 ಹಾಕಿದರೂ ಕೂಡ ಚಾರ್ಜ್ ಶೀಟ್ನಲ್ಲಿ ಅದನ್ನು ಬದಲಾಯಿಸಿ A1 ಮಾಡುವಂತಹ ಸಾಧ್ಯತೆ ಮತ್ತು ಆ ಒಂದು ಆಯ್ಕೆ ಪೊಲೀಸರಿಗೆ ಇದ್ದೇ ಇದೆ. ಹಾಗಾಗಿ A1 ಆಗಿಬಿಟ್ರೆ ಜಾಮೀನು ಸಿಗೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಟೆನ್ಷನ್. ಅದು ಗೊತ್ತಾಗೋದು ಯಾವಾಗ ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಗೊತ್ತಾಗುತ್ತೆ. ದರ್ಶನ್ ಅವ್ರನ್ನ A1 ಮಾಡಿದಾರಾ, A2 ಮಾಡಿದಾರಾ, ಏನವರ ಪಾತ್ರ, ಇದೆಲ್ಲವೂ ಕೂಡ ಗೊತ್ತಾಗಬೇಕು. ಆ ಸಾಧ್ಯತೆಗಳನ್ನು ನಾವು ಅಲ್ಲಗಳೆಯುವ ಹಾಗಿಲ್ಲ. ಯಾಕೆಂತಂದರೆ ಇಡೀ ಪ್ರಕರಣದ ಸೂತ್ರಧಾರನೇ ದರ್ಶನ್ ಅಂತ ಹೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ದರ್ಶನ್ ಸೂಚನೆ ಕೊಟ್ಟರು. ಅಲ್ಲಿಂದನೇ ತಾನೇ ಶುರುವಾಗೋದು, ಕಿಡ್ನ್ಯಾಪಿಂದ. ಸೊ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ದರ್ಶನ್ ಸೂಚನೆ ಕೊಟ್ಟರು. ಅವರ ಸೂಚನೆಯ ಆಧಾರದ ಮೇಲೇ ಕಿಡ್ನ್ಯಾಪ್ ಮಾಡಿರೋದು. ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಅಂತ, ಆ ಅಧ್ಯಕ್ಷನಿಗೆ ಡೀಲ್ ಕೊಟ್ಟಿದ್ದು ದರ್ಶನ್ ಅಂತ ಹೇಳ್ತಾ ಇದ್ದಾರೆ. ಡೀಲ್ ಬಳಿಕ ಚಿತ್ರದುರ್ಗದ ರೇಣುಕಾಸ್ವಾಮಿಯ ಅಪಹರಣವಾಗುತ್ತೆ. ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು 4 ಜನ ಕರ್ಕೊಂಡು ಬರ್ತಾರೆ. ಕಿಡ್ನ್ಯಾಪ್ ಮಾಡಿ ಪಟ್ಟಣಗೆರೆಯ ಶೆಡ್ಗೆ ಕರೆತರಲಾಗಿತ್ತು. ಪಟ್ಟಣಗೆರೆ ಶೆಡ್ಡು 2ನೇ ಸ್ಪಾಟ್. ಮೊದಲನೇ ಸ್ಪಾಟು ಚಿತ್ರದುರ್ಗ, 2ನೇ ಸ್ಪಾಟು ಪಟ್ಟಣಗೆರೆ ಶೆಡ್ಡು. ಅಲ್ಲಿ ಕರ್ಕೊಂಡು ಬರ್ತಾರೆ. ಶೆಡ್ನಲ್ಲಿ ಬೆಲ್ಟ್, ಲಾಠಿ, ಕಬ್ಬಿಣದ ರಾಡ್ನಿಂದ ದರ್ಶನ್ ಹಲ್ಲೆ ಮಾಡಿದ್ದಾರೆ. ದರ್ಶನ್ ಕೂಡ ಹಲ್ಲೆಯಲ್ಲಿ ಪಾತ್ರದಾರರು ಅಂತ ಗೊತ್ತಾಗುತ್ತೆ. ರೇಣುಕಾಸ್ವಾಮಿಯ ಮೇಲೆ ಸಿಕ್ಕ ಕಡೆ ಒದ್ದಿದ್ರಂತೆ ದರ್ಶನ್. ಸಿಕ್ಕ ಕಡೆ ಹೊಡೆದಿದ್ರು. ರೇಣುಕಾಸ್ವಾಮಿ ಸಾವನ್ನಪ್ಪಿದ ಬಳಿಕ ಶವ ವಿಲೇವಾರಿಗೆ ಪ್ಲ್ಯಾನ್ ಮಾಡ್ತಾರೆ. ಅದು ದರ್ಶನ್ ಅವರ ಮಾರ್ಗದರ್ಶನದಲ್ಲೇ ಆಗೋದು. ಅದರ ಜೊತೆಗೆ ಶವ ವಿಲೇವಾರಿ ಮಾಡೋದಕ್ಕೆ ಪ್ರದೂಷ್ಗೆ 30 ಲಕ್ಷ ದುಡ್ಡನ್ನು ಕೊಟ್ಟಿರ್ತಾರೆ ದರ್ಶನ್, ಶವವನ್ನು ವಿಲೇವಾರಿ ಮಾಡೋದಕ್ಕೆ. ಕೊಲೆ ಸ್ಪಾಟ್ನಲ್ಲಿ CCTV DVRನಲ್ಲಿ ದೃಶ್ಯವನ್ನು ಅಳಿಸಿ ಸಾಕ್ಷಿ ನಾಶಕ್ಕೆ ಯತ್ನಪಟ್ಟಿದ್ದು ಇನ್ನೊಂದು ಆರೋಪ. ಪಟ್ಟಣಗೆರೆ ಶೆಡ್ನಲ್ಲಿ CCTV ದೃಶ್ಯಗಳನ್ನ ಅಳಿಸಿದ್ದು. ಪ್ರಮುಖ ಸೂತ್ರಧಾರಣೆ ದರ್ಶನ್ ಇರೋದರಿಂದ A1 ಅಂತಿದ್ದಾರೆ ಪೊಲೀಸರು. ಇದು ಕಾರಣ, ಮೇಯ್ನ್ ರೀಸನ್ ಇದು. ಹಾಗಾಗಿ ದರ್ಶನನ್ನು A2 ಇಂದ A1 ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆ ಸಾಧ್ಯತೆಯಿಂದಾಗಿಯೇ ದರ್ಶನ್ ಅವರನ್ನು A1 ಮಾಡಬಹುದು ಅಂತಕ್ಕಂಥ ಲೆಕ್ಕಾಚಾರ ಇವಾಗ ಪೊಲೀಸರದ್ದು. ಹಾಗಾಗಿ ಇವತ್ತು FIRನ ಸಲ್ಲಿಕೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಏನು ಮಾಡಿದ್ದಾರೆ, ಏನೋ ಎತ್ತ ಅಂತ.